ಈ ಮನೇಲಿ ಇದ್ದಿದ್ದಕ್ಕೆ ಅವ್ರಿಗೂ ಸ್ವಲ್ಪ ಹಕ್ಕಿರುತ್ತಲ್ವಾ, ಅವ್ರ ಪಾಲು ಅವ್ರು ಕೇಳ್ತಿದ್ದಾರೆ ಅಷ್ಟೇ. ಆರ್ತಿ ಅತ್ತೆ ಅದಕ್ಕೆಲ್ಲ ಒಪ್ಪಲ್ಲ. ಅತ್ತೆ ಕತ್ತೆನೆಲ್ಲ ಇಟ್ಕೊಂಡು ಸಾಕಕ್ಕೆ ನಾನೇನು ವೆಟರ್ನರಿ ಹಾಸ್ಪಿಟಲ್ ಸಂಸಾರ ಮಾಡ್ತಾ ಇದ್ದೀನಿ. ನಾನು ಆದಿನ ಮದುವೆ ಆಗ್ತಾ ಇರೋದು ಯಾಕೆ ಗೊತ್ತಾ? ಇದನ್ನ ನನ್ನ ಆಟಕ್ಕಾಗಿ ಬಳಸ್ಕೊಳ್ಳೋದಕ್ಕೆ. ನಾನು ಬದುಕು ತೋರಿಸ್ತೀನಿ, ನೋಡ್ತಾ ಇರು. ನಿಮಗೆ ದುಡ್ಡಿನ ಸಮಸ್ಯೆ ಇದೆ, ದಯವಿಟ್ಟು ಇದನ್ನು ತಗೊಳ್ಳಿ. ನಡೆದ ಘಟನೆ ನೆನೆಸ್ಕೊಂಡು ಎಷ್ಟು ಕೊರಗ್ತೀಯ? ಅವಳು ಯಾರಮ್ಮ? ಸೂರ್ಯನ ಪರವಾಗಿ ಕ್ಷಮೆ ಕೇಳೋಕೆ. ತಪ್ಪು ಯಾರ್ದು ಹೇಳು? ನೀನು ಬಿಟ್ಕೊಟ್ಟಿದ್ಯಾ ಹೀಗಾಗೋದಕ್ಕೆ? ದೂರ್ಸೋಕೆ ನಾನೊಬ್ಳೇ ನಿಮಗೆ ಸಿಗೋದು. ನೋಡು, ಒಂದು ವಿಷಯ ಅರ್ಥ ಮಾಡ್ಕೊ. ಯಾವಾಗಲೂ ಅಷ್ಟೇ, ಇಬ್ಬರು ಜಗಳದಲ್ಲಿ ಲಾಭ ಪಡೆಯೋದು ಮೂರನೇವರು. ಅರ್ಪಿತಾ ಸ್ಥಿತಿನೂ ಹಾಗೆ ಆಗಿದೆ ಕಣೆ. ಅವಳ ಮಾತನ್ನು ನಂಬು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಅವಳ ಮಾತಲ್ಲೂ ಸತ್ಯ ಇರ್ಬೋದು ಅಲ್ವಾ? ಅಂದರೆ ಸೂರ್ಯ ಅವರಿಗೆ ನನ್ನ ಮೇಲೆ ಚಿಗುಪ್ಸೆನಾ? ನಾನೇನಂತದ್ದು ಮಾಡಿದ್ದೀನಿ ಅವರಿಗೆ? ತಪ್ಪು ಮಾಡಿದವರೇ ಅಲ್ವಾ? ನೋಡ್ತೀಯಾ, ಇದನ್ನೇ ನಾನು ಬೇಡ ಅಂತ ಹೇಳೋದು ಕಡೆ. ನೋಡು, ಒಬ್ರನ್ನೊಬ್ರು ದೂಷಿಸ್ಕೊಳ್ಳೋದಕ್ಕೆ ಸಾವಿರಾರು ಕಾರಣ ಸಿಗುತ್ತೆ. ಆದರೆ ಹೊಂದ್ಕೊಳ್ಳೋಕ್ಕೆ ಕಾರಣ ಒಂದೇ, ಪ್ರೀತಿ. ಅಂಥ ಪ್ರೀತಿನೇ ದೊಡ್ಡದು 100 ಕಾರಣಗಳಿಗಿಂತ. ಅದು ನಿನಗೂ ಚೆನ್ನಾಗಿ ಗೊತ್ತು. ನೋಡು, ನೀನೇ ಮೊದಲನೇ ಹೆಜ್ಜೆ ಇಡು. ಅಂದರೆ ನಾನೇ ಅವ್ರ ಹತ್ರ ಕ್ಷಮಾಪಣೆ ಕೇಳಿ ಅವ್ರ ಜೊತೆ ಇರಬೇಕು ಅಂತನಾ? ಕ್ಷಮಾಪಣೆ ಕೇಳೋದು ತಪ್ಪು ಮಾಡೋರು. ನೀನು ತಪ್ಪು ಮಾಡಿಲ್ಲ ಅನ್ನೋದು ನಿನ್ನ ವಾದ, ನಾನು ತಪ್ಪು ಮಾಡಿಲ್ಲ ಅನ್ನೋದು ಅವ್ರ ವಾದ. ನಿಮ್ಮಿಬ್ಬರ ವಾದಗಳ ನಡುವೆ ಕಮ್ರಿಗೆ ಹೋಗ್ತಾ ಇರೋದು ಪ್ರೀತಿ ಕಣೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ನೀನು ತಪ್ಪು ಮಾಡದೇ ಇದ್ರೂ ಕ್ಷಮಾಪಣೆ ಕೇಳು, ಇನ್ನೂ ದೊಡ್ಡವಳಾಗ್ತೀಯ. ದೊಡ್ಡವಳಾಗೋದು, ದುಡ್ಡನ್ನು ತೋರಿಸ್ಕೊಳ್ಳೋದು, ಇದ್ಯಾವುದು ನನಗೆ ಬೇಡ. ಈಗ ನಿನಗೆ ಬೇಡ ಕಣೆ. ನಾಳೆ ನಿನ್ನ ಮಕ್ಕಳಿಗೆ ಆರ್ಯನು ನಿನ್ನ ಮಗನೇ. ಅವನ ಬಾಧ್ಯತೆಯೂ ನಿನ್ನ ಮೇಲಿದೆ, ಅದನ್ನು ಮರಿಬೇಡ ನೀನು. ಅದನ್ನು ನಾನು ಯಾವತ್ತೂ ಮರೀಲಿಲ್ಲ. ಹಾಗಂತ ನಾನು ಓಡ್ ಬಂದಿಲ್ಲ. ನಿಭಾಯಿಸ್ತೀನಿಮ್ಮ, ಹೊರಗಡೆ ಇದ್ದೆ ನಿಭಾಯಿಸ್ತೀನಿ. ಆಗಲ್ಲ ಕಣೆ, ಅಷ್ಟರಲ್ಲಿ ನಿನ್ನ ಸ್ಥಾನನ ಬೇರೆ ಯಾರಾದರೂ ಕಿತ್ಕೊಂಡಿರ್ತಾರೆ. ರಜೆ ಹಾಕಬೇಕು. ಎಷ್ಟು ದಿನ? ನೀನಿಲ್ಲದೆ ಕೆಲಸ ಆಗಲ್ಲ ಅನ್ನೋಷ್ಟು ಕಾಲ. ಜಾಸ್ತಿ ರಜೆ ಹಾಕಿದರೆ ಏನಾಗುತ್ತೆ ಹೇಳು? ನಿನ್ನ ಅಗತ್ಯನೇ ಬೇಕಾಗಲ್ಲ ವ್ಯವಸ್ಥೆಗೆ. ದಯವಿಟ್ಟು ನನ್ನ ಮಾತು ಕೇಳು. ಒಂದೇ ಒಂದು ಸಲ ಸೂರ್ಯ ಅವ್ರ ಜೊತೆ ಮಾತಾಡು. ಅವ್ರ ಜೊತೆ ಇರೋದಕ್ಕೆ ಪ್ರಯತ್ನ ಪಡೆ. ಕೊನೆಗೆ ಉಳಿದಿರೋ ದಾರಿ ಇದೊಂದೇ ಅಲ್ವಾ? ಹಾಗಲ್ಲ ಕಡೆ, ಒಳ್ಳೇದು ಕೊನೆ ತನಕ ಇರುತ್ತೆ. ಹಾಗೆ ಸಂಬಂಧಗಳು, ಒಳ್ಳೇದಕ್ಕೆ ಕಾಲದ್ದು ಮಿತಿ ಇರಲ್ಲ, ಉಳ್ಕೊಳ್ಳುತ್ತೆ. ಎಷ್ಟೋ ಸಂಬಂಧಗಳು ಎಷ್ಟೇ ವರ್ಷಗಳಾದರೂ ಮಾಯಲ್ಲ. ಇನ್ನೆಷ್ಟೋ ಸಂಬಂಧಗಳು ಅದೆಷ್ಟೇ ವರ್ಷಗಳಾದರೂ ಮಾಗಲ್ಲ. ನಮಸ್ಕಾರಮ್ಮ. ಸರ್, ನೀವು? ಸೂರ್ಯ ಸರ್ ಬರೋಕೆ ಹೇಳಿದ್ರು, ಅದಕ್ಕೆ ಬಂದೆ. ಸೂರ್ಯನಾ? ಹೌದು, ನಾನೇ ಬರೋಕೆ ಹೇಳಿದ್ದು. ಬನ್ನಿ ಸರ್. ಒಂದು ಡಿವೋರ್ಸ್ ಕೇಸ್ ಫೈಲ್ ಮಾಡಬೇಕು. ಅಪ್ಲೈ ಮಾಡದೆ ಎಷ್ಟು ದಿವಸದಲ್ಲಿ ಡಿವೋರ್ಸ್ ಸಿಗುತ್ತೆ? ಡಿಫೆನ್ಸ್ ಸರ್ ಯಾರು ಫೈಲ್ ಮಾಡ್ತಾರೆ ಅದನ್ನು ಅಬ್ಜೆಕ್ಟ್ ಮಾಡಿ ಅಪೋಸಿಷನ್ ಪಾರ್ಟಿಯವರು ಫೈಲ್ ಮಾಡ್ತಾರಾ ಅಥವಾ ಅವ್ರ ಕೇಸನ್ನು ಫೈಟ್ ಮಾಡ್ತಾರಾ? ಇಲ್ಲದಿದ್ದರೆ ಇಬ್ಬರು ಪರಸ್ಪರ ಒಪ್ಪಿಗೆ ಕೊಟ್ಟರೆ ಆದಷ್ಟು ಬೇಗ ಆಗೋಗುತ್ತೆ. ನನಗನ್ಸುತ್ತೆ ಎದುರಿನ ಪಾರ್ಟಿಯವರು
ಆರಾಮಾಗಿ ಸೈನ್ ಮಾಡ್ತಾರೆ ಅಂತ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗಿಲ್ಲ. ಸೊ ಪ್ಲೀಸ್ ರಂಜಿತ್, ಪ್ಲೀಸ್. ಗಂಡ ಹೆಂಡತಿ ಒಟ್ಟಿಗಿಲ್ಲ ಸರ್. ಎಷ್ಟು ದಿವಸ ಆಗುತ್ತೆ? ಒಂದು 2-3 ತಿಂಗಳು ಆಗ್ಬೋದು ಸರ್. ಬೇಗ ಆದರೆ ಉತ್ತಮ. ಗಂಡ ಹೆಂಡತಿ ಡೀಟೇಲ್ಸ್ ಕೊಡಿ, ಪ್ರಯತ್ನ ಪಡ್ತೀನಿ. ಸೂರ್ಯ ಆರತಿ. ಪ್ರೊಸೆಸ್ ಶುರು ಮಾಡಿ. ಆರ್ಯ, ಮಾವ ಡಿವೋರ್ಸ್ ವಿಚಾರ ಮಾತಾಡುವಾಗ ನೀನು ಬೇಡ ಅಂತ ಹೇಳ್ಬೇಕಲ್ವಾ? ಅದನ್ನ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಆರ್ಯ ನೀನು. ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ದೂರ ಆಗೋದಕ್ಕೆ ನಾವು ಬಿಡಬಾರ್ದು ಕಣೋ. ನಾನು ಬೇಡ ಅಂದಿದ್ರೆ ಡ್ಯಾಡ್ ಡಿವೋರ್ಸ್ ಕೊಡೋದನ್ನ ತಪ್ಪಿಸ್ಬೋದಿತ್ತು. ಆದರೆ ಅಮ್ಮ ವಾಪಸ್ ಮನೆಗೆ ಬರ್ತಿದ್ರ? ಅದೇ ಪ್ರಯತ್ನ ನಾವು ಮಾಡಬೇಕು. ಒಂದ್ಸರ್ತಿ ಮಾತಾಡ್ಬೇಕು, ಹೋಗಿ ಅಮ್ಮ ಬಾ ಅಂತ ಕರಿಬೇಕು. ಆರ್ಯ, ನೀನು ಕರೆದ್ರೆ ಅತ್ತೆ ಖಂಡಿತ ಮುಂದೆ ಬರ್ತಾರೆ ಕಣೋ. ನಾನು ಕರೆಯಲ್ಲ. ನಾನು ಹೇಳ್ದೆ ಅವ್ರಿಗೆ ಮನೆ ಬಿಟ್ಟು ಹೋಗಿ ಅಂತ. ಯಾಕಪ್ಪ ಇಷ್ಟೊಂದು ಹಠ? ಮಗ ಅಲ್ವಾ ನೀನು? ತಾಯಿನ ಮಿಸ್ ಮಾಡ್ಕೋತಿಲ್ವಾ ನೀನು? ಮಗ ಆದವನು ತಾಯಿನ ಮಿಸ್ ಮಾಡ್ಕೊಳ್ದೇ ಇರ್ಬೋದು. ತಾಯಿ ಆದವಳು ಮಗನ ಮಿಸ್ ಮಾಡ್ಕೊಳ್ತಾರೆ ಅಲ್ವಾ? ಅವ್ರಿಗಿರ್ಬೇಕು ಹೆಚ್ಚಿನ ವಾತ್ಸಲ್ಯ. ಓ ಗಾಡ್ ಆರ್ಯ, ಇವಾಗ ವಾದ ಮಾಡೋಕ್ಕೆ ಟೈಮ್ ಇಲ್ಲ. ನಾವು ಇದನ್ನ ತಡಿಲೇಬೇಕು. ಡಿವೋರ್ಸ್ ಅಂತ ಆಗ್ಬಿಟ್ರೆ ಅತ್ತೆ ಮಾವ ಪರ್ಮನೆಂಟ್ ಆಗಿ ದೂರ ಆಗ್ಬಿಡ್ತಾರೆ ಕಣೋ. ಹೀಗಾಗಿರೋದಾದ್ರೂ ಏನು? ಈಗಾಗಿರೋದು ಬರೀ ದೂರ ದೂರ ಅಷ್ಟೇ. ಏನೋ ಮನಸ್ತಾಪ ಸರಿ ಹೋಗ್ಬೋದು. ಮತ್ತೆ ಒಂದಾಗೋ ಎಲ್ಲ ಅವಕಾಶಗಳು ಇದೆ ನಮಗೆ. ಆದ್ರೆ ಡಿವೋರ್ಸ್ ಅಂತ ಆದ್ರೆ ಅಲ್ಲಿಗೆಲ್ಲ ಮುಗ್ದೋಗುತ್ತೆ. ಕೋರ್ಟ್ ಕೊಡೋ ಒಂದು ಪೇಪರಿಂದ ಯಾವುದೇ ಸಂಬಂಧ ಬೆಸೆಯೋದಕ್ಕಾಗ್ಲಿ ಅಥವಾ ಮುರಿಯೋದಕ್ಕಾಗ್ಲಿ ಆಗಲ್ಲ ರಂಜಿತ್. ಅದು ಮನ್ಸಿಗೆ ಸಂಬಂಧಪಟ್ಟಿತ್ತು. ಮನ್ಸು ಕನ್ನಡಿ ಅಂತ ಹೇಳ್ತಾರೆ. ಒಂದ್ಸಲ ಒಡೆದು ಹೋದ್ರೆ ಮುಗೀತು. ಅತ್ತೆ ಹತ್ರ ಒಂದ್ಸರ್ತಿ ಮಾತಾಡು ಆರ್ಯ. ಇದಕ್ಕೆ ಕೈ ಮುಗಿದು ಕೇಳ್ಕೊತೀನಿ ಕಣೋ, ಪ್ಲೀಸ್ ಒಂದ್ಸರ್ತಿ ಮಾತಾಡು. ಮಾತಾಡೋದಕ್ಕಷ್ಟೇ ಅಲ್ಲ, ಒಂದಾಗೋದಕ್ಕೂ ಅವಕಾಶ ಕೊಡಲ್ಲ. ಡಿವೋರ್ಸ್ ಆಗ್ಬಿಡ್ಲಿ ಬಿಡಿ. ತಪ್ಪು ಮಾಡ್ತಿದ್ಯಾ ಆರ್ಯ, ತಪ್ಪು ಮಾಡ್ತಿದ್ಯಾ ಕಣೋ ನೀನು. ಪ್ಲೀಸ್ ನೀನು ಮಾವನಿಗೆ ಸಪೋರ್ಟ್ ಮಾಡಬೇಡ ಕಣೋ, ಪ್ಲೀಸ್. ಡಿವೋರ್ಸ್ ಅನ್ನೋ ವಿಷಯ ನಾನು ಅವ್ರ ತಲೆಗೆ ಬಿತ್ತಿಲ್ಲ. ಕೊಡ್ಬೋದೋ ಇಲ್ವೋ ಅಂತಲೂ ಡ್ಯಾಡಿ ನನ್ನ ಕೇಳಲಿಲ್ಲ. ಪ್ಲೀಸ್ ಈ ವಿಷಯದಲ್ಲಿ
ಆರೋಪನ ನನ್ನ ಮೇಲೆ ಹೊರಿಸ್ಬೇಡಿ. ಎಲ್ಲದಕ್ಕೂ ಕೊನೆ ಅನ್ನೋದು ಇದ್ದಿದ್ದೆ. ಇದೆಲ್ಲ ಯಾವತ್ತೂ ಮುಗ್ದು ಹೋಗ್ಬೇಕಿತ್ತು. ಅಪ್ಪ ಅಮ್ಮನ ಸಂಬಂಧಕ್ಕೂ ಈಗ ಕೊನೆ ಬಂದಿದೆ. ಒಂದು ವಿಷಯ ಆರ್ಯ, ಹೇಳಿ ಡ್ಯಾಡ್. ಈ ಆಸ್ತಿನೆಲ್ಲ ಆರ್ತಿಯವ್ರ ಹೆಸರಿಗೆ ಬರೆಯೋಣ ಅಂತಿದ್ದೀನಿ. ನನ್ನ ಹೆಂಡತಿಯಾಗಿ ನನ್ನ ಮಗುವಿನ ತಾಯಿಯಾಗಿ ಇದ್ದವ್ರಿಗೆ ಇದನ್ನು ಕೊಡೋದು ನನ್ನ ಬಾಧ್ಯತೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಅವಶ್ಯಕತೆಯೂ ಅವರಿಗಿದೆ. ಇದಕ್ಕೆ ನಿಂದೇನಾದರೂ ಅಬ್ಜೆಕ್ಷನ್ ಇದೆಯಾ? ನಿಮಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ. ಹಾಗಲ್ಲ ಆರ್ಯ, ನನ್ನ ಆಸ್ತಿನಲ್ಲಿ ನಿಜವಾದ ಹಕ್ಕಿರೋದು ನಿನಗೆ ಮತ್ತೆ ಸಾಕ್ಷಿಗೆ. ಸಾಕ್ಷಿ ಇಲ್ಲ, ಇನ್ನು ಉಳಿದಿರೋನು ನೀನು. ಆಮೇಲೆ ಅಪ್ಪ ನನಗೇನು ಕೊಟ್ಟಿಲ್ಲ ಅಂತ ಹೇಳ್ಬಾರ್ದಲ್ವಾ? ನಾನು ನನ್ನ ತೋಟದ ಮನೆಗೆ ಹೊರಟೋಗ್ತೀನಿ. ಅಮ್ಮ ನನ್ನ ಜೊತೆ ಬರ್ತಾಳೆ ಅನ್ನೋ ನಂಬಿಕೆ. ಬರಲಿಲ್ಲ ಅಂದರೂ ಏನೂ ಮಾಡೋಕ್ಕಾಗಲ್ಲ. ನನಗೆ ಈ ಬಿಸ್ನೆಸ್ಸು ಆಸ್ತಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಎಲ್ಲ ವಿಲೇವಾರಿ ಮಾಡಿ ಹೊರಡ್ತಿದ್ದೀನಿ. ನಿನಗೇನಾದರೂ ಬೇಕಾದರೆ ಸಂಕೋಚ ಪಟ್ಕೊಳ್ದೆ ಕೇಳು. ನನಗೆ ವಿದ್ಯೆ ಕೊಟ್ಟಿದ್ದೀರಾ, ಒಬ್ಬ ವ್ಯಕ್ತಿಯಾಗಿ ಮಾಡಿದ್ದೀರಾ. ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತು ಸಂಪಾದಿಸೋ ವ್ಯಕ್ತಿತ್ವ ರೂಪಿಸಿದ್ದೀರ. ಇದಕ್ಕಿಂತ ಏನು ಕೇಳಿ ಡ್ಯಾಡ್? ಎಲ್ಲರನ್ನೂ ಬಿಟ್ಟು ತೋಟದ ಮನೆಗೆ ಹೋಗ್ತೀನಿ ಅಂತ ಮಾತ್ರ ಹೇಳಬೇಡಿ. ನನ್ನ ಡಿಪಾರ್ಟ್ಮೆಂಟಿಂದ ಒಂದು ಕ್ವಾರ್ಟರ್ಸ್ ಸಿಗುತ್ತೆ, ನಾವೆಲ್ಲರೂ ಅಲ್ಲಿಗೆ ಹೋಗ್ಬಿಡೋಣ. ಈ ಮನೇಲಿ ಸಿಗದಿರೋ ನೆಮ್ಮದಿ ಶಾಂತಿ ಅಲ್ಲಿ ಸಿಗುತ್ತೆ. ಅದರ ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ನನಗೆ ಆಸ್ತಿ ಬೇಡ ಡ್ಯಾಡ್, ನೀವು ಬೇಕು. ನಿರೋಷ, ನೀನು ಮಾಡ್ತಿರೋ ಕೆಲಸಕ್ಕೆ ತುಂಬ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ನೀನು ಬಂದಿದ್ದನ್ನೆಲ್ಲ ಎದುರಿಸಕ್ಕೆ ನಾನು ಸಿದ್ಧವಾಗಿದ್ದೀನಿ. ಪ್ಲೀಸ್ ನಿರೋಷ, ಅತ್ತೆ ಮಾವನ್ ದೂರ ಮಾಡೋ ಪ್ರಯತ್ನ ಮಾಡಬೇಡ ಕಣೆ. ದೊಡ್ಡ ತಪ್ಪು ಮಾಡ್ತಿದ್ದೆ ನೀನು. ನಿನ್ನ ದೃಷ್ಟಿಲಿ ತಪ್ಪಿರ್ಬೋದು, ಆದರೆ ನನ್ನ ದೃಷ್ಟಿಲಿ ಎಲ್ಲ ಕರೆಕ್ಟಾಗೇ ಇದೆ. ಪ್ಲೀಸ್ ಅಮ್ಮ, ಪ್ಲೀಸ್ ನಿರೋಷ, ಕೈ ಮುಗಿದು ಕೇಳ್ಕೊತೀನಿ. ನೀನು ಅಣ್ಣನ ಕೇಳ್ಕೊತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೋ. ಯಾವ ಸೀಮೆ ಅಣ್ಣನೋ ನೀನು? ಗೊತ್ತರೋ ನಿಂಗೆ ಅಣ್ಣ ತಂಗಿ ಸಂಬಂಧ? ನನ್ನ ತಂಗಿನ ನನಗೆ ಇಷ್ಟ ಇಲ್ಲದೆ ಕರ್ಕೊಂಡೋಗಿ ಮದುವೆ ಅದಲ್ಲ. ಗೊತ್ತಿರಲ್ವ ಅಣ್ಣ ತಂಗಿ ಸಂಬಂಧ ಏನು ಅಂತ? ಅದು ಬೇರೆ ಇದು ಬೇರೆ ಕಣೋ. ಇಲ್ಲಿ ದೊಡ್ಡ ಅನಾಹುತ ಆಗ್ತಿದೆ. ಯಾರು ಅರ್ಥ ಮಾಡ್ಕೋತಿಲ್ಲ ನನ್ನ. ನೋಡು, ಅತ್ತೆ ಮಾವ ಇಬ್ರು ದೂರ ಆಗಬಾರ್ದು. ದೇ ಆರ್ ಮೇಡ್ ಫಾರ್ ಈಚ್ ಅದರ್. ನನ್ನ ತಾಯಿಗೆ ಯಾವ್ದು ಬೆಸ್ಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ತಂಗಿ ಅತ್ತೆ ಡ್ರಾಮನೆಲ್ಲ ಬಿಟ್ಟು ಹೊಡ್ತಾ ಇರೋ. ನಿರೋಷ ಪ್ಲೀಸ್ ಅಮ್ಮ, ನೀನಾದರೂ ಆದಿಗೆ ಹೇಳು. ಅವನಿಗೆ ಇದನ್ನೆಲ್ಲ ತಾಳ್ಮೆಯಿಂದ ಕೇಳೋ ವಿವೇಚನೆ ಇಲ್ಲ. ನೀನು ನನ್ನ ತಂಗಿ ಅನ್ನೋದಕ್ಕೋಸ್ಕರನಾದರೂ ಅತ್ತೆ ಮಾವ ಒಂದಾಗುವ ಹಾಗೆ ಮಾಡಮ್ಮ. ಪ್ಲೀಸ್ ನಿರೋಷ, ಪ್ಲೀಸ್ ಕಣೆ. ನೀನು ಯಾವಾಗ ರಂಜಿತ್ತು ಚಕ್ರಿ ಅಂತ ಡಬಲ್ ಗೇಮ್ ಮಾಡ್ದೋ ಅಪ್ಪತ್ತೆ ನಿನ್ನ ಗೌರವನ ಕಳ್ಕೊಂಡೆ. ನಿರೋಷ ನಿನ್ನ ಅಣ್ಣನಾಗಿ ಖಂಡಿತವಾಗ್ಲೂ ನೋಡಲ್ಲ. ಅವಳಿಗೆ ನೀನು ಏನೂ ಅಲ್ಲ.
ನಿರೋಷ ಪ್ಲೀಸ್ ಕಣೆ. ಆದಿ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀನು ನನಗೆ ಅಣ್ಣನೂ ಅಲ್ಲ, ನಾನು ನಿನಗೆ ತಂಗಿನೂ ಅಲ್ಲ. ಆ ಸಂಬಂಧ ಯಾವತ್ತೋ ಮುಗಿದೋಯ್ತು. ನೆಮ್ಮದಿಯಾಗಿರೋ ನಮ್ಮ ಮಧ್ಯೆ ಬಂದು ಪದೇ ಪದೇ ಅಶಾಂತಿ ತುಂಬಬೇಡ. ಮತ್ತೆ ನಿನ್ನ ಮುಖ ನೋಡೋಕ್ಕೆ ನನಗಾಗಲಿ ಆದಿಗಾಗಲಿ ಇಷ್ಟ ಇಲ್ಲ. Yes, tell me. Any news? ಅಯ್ಯೋ, ನೀವೇನಾದರೂ ಇಳಿದಿದ್ರೆ ಜೇನುತುಪ್ಪದಲ್ಲೇ ಅಭಿಷೇಕ ಮಾಡಿ ಬಾಯಿ ತುಂಬ ಸಕ್ಕರೆ ಹಾಕಿ ಹೊಟ್ಟೆ ತುಂಬ ಕುಡಿಯೋದಕ್ಕೆ ಬಾದಾಮಿ ಹಾಲು ಕೊಡ್ತಿದ್ದೆ. No, 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 no. ಅದು ನನ್ನ ಡೈಟಿಗೆ ವಿರುದ್ಧ. ಸ್ವೀಟ್ ಎಲ್ಲ ಬೇಕಾಗಿಲ್ಲ, ಬರೀ ಸ್ವೀಟ್ ನ್ಯೂಸ್ ಹೇಳು. ಅಯ್ಯೋ, ಸೂರ್ಯ ಅವರು ಆರ್ತಿ ಅವ್ರಿಗೆ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಕಲ್ಲೇಟ್ಗೆ ಮಾವಿನ ಹಣ್ಣು ಬಿತ್ತು. ಮತ್ತೆ ನಿಮ್ಮ ಕಲ್ಲೇಟು ಅಂದ್ರೆ ಸುಮ್ಮನೆನಾ? ಗುರಿ ಅಂದ್ರೆ ಗುರಿ, ಅರ್ಜುನಂತೆ ಗುರಿ. ಡೈವರ್ಸ್ ತಗೋತೀನಿ ಅಂತ ಬಾಯಿ ಮಾತು ಕೇಳಿದ್ನೋ, ಅದಕ್ಕೇನಾದ್ರೂ ಬಂದೋಬಸ್ತ್ ಮಾಡ್ತಾ ಇದ್ದಾನೋ? ಅಪ್ಲೈ ಮಾಡ್ತೀನಿ ಅಂದ್ರು. ಅಷ್ಟೇನಾ? ಆ ವೇಷದ ಮಾತು ನೋ ಯೂಸ್. ಹಾಗೇನಿಲ್ಲ, ಸೂರ್ಯ ಅವರು ಒಂದ್ಸತಿ ಹೇಳಿದ್ಮೇಲೆ ಮುಗೀತು. ಆ ಕೆಲಸ ಮಾಡೇ ಮಾಡ್ತಾರೆ. ಬಿಟ್ರೆ ಮಾಡ್ತಾನೆ, ಆದ್ರೆ ಅವನಿಂದೆ ಮುಂದೆ ರಂಜಿತ್ ಇದ್ದಾನೆ. ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಸೂರ್ಯನಿಗೆ ನೀನು ಡೈವರ್ಸ್ ವಿಷಯ ಮತ್ತೆ ಮತ್ತೆ ಜ್ಞಾಪಿಸ್ತಾ ಇರಬೇಕು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹೇಗೂ ನಮ್ಮ ಅಕ್ಕಪಕ್ಕ ತುಂಬಾ ವರ್ಷ ಸಂಸಾರ ಮಾಡಿ ಇವಾಗ ಡಿವೋರ್ಸ್ ತಗೋತಿರೋ ಕೇಸ್ಗಳು ಬೇಕಾದಷ್ಟಿದೆ. ದಿನ ಒಂದೊಂದಂತ ಕೇಸ್ಗಳ ಬಗ್ಗೆ ಗಾಸಿಪ್ ಹೇಳ್ತಾ ಹೋಗ್ತೀನಿ. ಜೊತೆಗೆ ಇನ್ನೊಂದು ಕೆಲಸ ಮಾಡಬೇಕು. ಆದಿ ನಿರೋಷನ್ ಮದುವೆ ಮಾಡ್ತಿದ್ದಾಳೆ, ಸೂರ್ಯನ ಹೆಲ್ಪ್ ಇಲ್ಲದೆ. ಅದಕ್ಕೆ ಪ್ರತಿ ಉತ್ತರ ತರ ಸೂರ್ಯ ಆರ್ಯ ಸ್ವಾತಿ ಮದುವೆ ಮಾಡೋ ಥರ ಮಾಡಬೇಕು. ಅದ್ಯಾಕೆ ಬೇಕು? ಏಟಿಗೆ ಎದುರೇಟ್ ಕೊಡೋದ್ರಲ್ಲೇ ಮಜಾ ಇರೋದು ಕಣೆ. ಇಬ್ರು ಮದುವೆ ಪೈಪೋಟಿ, ಜಗಳ, ದ್ವೇಷ ಡಬಲ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಅದ್ರ ಕೀ ಎಲ್ಲಿ ಕೊಡಬೇಕು ಅಂತ ನನಗೆ ಗೊತ್ತು. ಗಾಯತ್ರಿಗೆ ಚೂಟಿದ್ರೆ ಸೂರ್ಯಂಗೆ ನೋವು ಆಗುತ್ತೆ. ಯು ಸಿ, ನೆಕ್ಸ್ಟ್ ಟೈಮ್ ಬರೇ ಸುದ್ದಿ ಅಲ್ಲ, ಇದ್ರ ಪ್ರೋಗ್ರೆಸ್ ಹೇಳಬೇಕು. ಅಂಡರ್ಸ್ಟ್ಯಾಂಡ್? ಬಾಯ್. ಓಕೆ, ಬಾಯ್. ಸೂರ್ಯ, ಮುಗೀತು ಕಣ ನಿನ್ನ ಕತೆ. ಏನಿಲ್ಲ, ಈಗಲೇ ಡೀಟೇಲ್ಸ್ ಕೊಡಬೇಕಾಗಿಲ್ಲ. ನೀವು ನನ್ನ ಇಮೇಲ್ಗೆ ಅಥವಾ ವಾಟ್ಸಪ್ ಕಳಿಸ್ಬಿಡಿ. ಏಜು, ಅಡ್ರೆಸ್ ಪ್ರೂಫ್ ಮತ್ತು ಐಡೆಂಟಿಟಿ ಅಷ್ಟು ಕೊಟ್ಟರೆ ಸಾಕು. ಅಲ್ಲ ಸರ್, ಅದಲ್ಲ, ನಾನು ಬೇರೆ ವಿಚಾರ ಮಾತಾಡ್ಬೇಕು ನಿಮ್ಮ ಹತ್ರ. ಹೇಳಿ ಸರ್, ನಾನು ಸೂರ್ಯ ಆರ್ತಿ ಅವ್ರ ಅಳಿಯ. ಗೊತ್ತಲ್ಲ? ಅದೇ ನಮ್ಮ ಮಾವ ಅತ್ತೆ ದೂರ ಆಗೋದು ನನಗೆ ಇಷ್ಟ ಇಲ್ಲ ಸರ್. ಅಲ್ಲ ರೀ, ಗಂಡ ಹೆಂಡತಿ ದೂರ ಮಾಡೋ ಕೇಸ್ ತೊಗೊಳೋದು ನಮ್ಗೇನು ಖುಷಿ ಇರುತ್ತಾ? ಅಲ್ವಾ ಸರ್, ಅದಕ್ಕೆ ಕೇಳ್ಕೊತಾ ಇದ್ದೀನಿ, ದಯಮಾಡಿ ಈ ಕೇಸ್ ತಗೋಬಿಡಿ ಸರ್, ಪ್ಲೀಸ್. ಐ ವಿಶ್ ಎಲ್ಲ ಲಾಯರ್ಗಳು ಈ ಥರ ನಿರ್ಧಾರಕ್ಕೆ ಬಂದರೆ ನಿಮ್ಮ ಉದ್ದೇಶ ವರ್ಕೌಟ್ ಆಗುತ್ತೆ. ಈಗ ಈ ಕೇಸನ್ನು ತಗೊಳ್ಳಿಲ್ಲ ಅಂದರೆ ಇನ್ನೊಬ್ಬ ಲಾಯರ್ ಬರ್ತಾನೆ, ಕೇಸ್ ತಗೋತಾನೆ, ಕೇಸ್ ತಡೆಯುತ್ತೆ. ಗಂಡ ಹೆಂಡತಿ ಬೇರೆ ಬೇರೆ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ, ಹಾಗೆ ಆಗ್ತಾರೆ. ಹಾಂ ಹೌದು ಸರ್, ಆದರೆ ನಮ್ಮ ಅತ್ತೆಗೆ ದೂರ ಆಗೋದು ಇಷ್ಟ ಇಲ್ಲ ಸರ್. ಹಾಗಿದ್ರೆ ಬಿಡಿ, ಇವರು ಕನ್ಸೆಂಟ್ ಅಪ್ಲಿಕೇಶನ್ಗೆ ಸಹಿ ಮಾಡದೇ ಇದ್ದರೆ ಕಾಂಟೆಸ್ಟ್ ಮಾಡ್ತಾರೆ, ಕೇಸ್ ತಡೆಯುತ್ತೆ. ಆಗಿಬ್ರು ಪ್ರೂವ್ ಮಾಡಬೇಕಾಗತ್ತೆ ನಾವು ಇವ್ರ ಜೊತೆ ಇರೋಕ್ಕಾಗಲ್ಲ, ಡಿವೋರ್ಸ್ ಒಂದೇ ಪರಿಹಾರ ಅಂತ. ಜಡ್ಜ್ಮೆಂಟ್ ಯಾರ ಕಡೆ ಬರುತ್ತೋ ನೋಡೋಣ. ಆಗಲ್ಲ ಸರ್, ಅದೆಲ್ಲ ರಗಳೆ ಇಲ್ಲದೆ ಅವ್ರಿಬ್ರನ್ನೂ ಒಂದು ಮಾಡಬೇಕು ಅಂತ ಹೊರಟಿದ್ದೀನಿ ನಾನು. ಇದಕ್ಕೆ ನಿಮ್ಮ ಸಹಕಾರ ಬೇಕು ಸರ್, ಪ್ಲೀಸ್. ಅಲ್ಲ, ನಾನೇನು ಮಾಡ್ಬೋದು? ಪ್ರೊಸೆಸ್ ಮಾಡಿ ಅಂತ ಹೇಳಿದ್ದಾರೆ, ಮಾಡದಿದ್ರೆ ತಪ್ಪಾಗುತ್ತಲ್ವಾ? ಸರ್, ನೀವು ಏನು ಪ್ರೊಸೆಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಸ್ವಲ್ಪ ನಿಧಾನ ಮಾಡಿ, ಸೊ ದಟ್ ನೀವು ನನಗೆ ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಒಳ್ಳೇದು ನನಗೆ. ನಾನು ಒಬ್ಬನೇ ಅಲ್ಲ ಸರ್, ಅವರಿಬ್ಬರನ್ನೂ ಒಂದು ಮಾಡಬೇಕು ಅಂತ ಎರಡೂ ಫ್ಯಾಮಿಲಿಯಿಂದ ಸುಮಾರು ಜನ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ನೋಡಿ, ಕೋರ್ಟ್ ಕೂಡ ಮೊದಲು ರಾಜಿ ಮಾಡೋಕ್ಕಿಂತ ಪ್ರಯತ್ನ ಪಡೋದು. ಸೈನ್ ಮಾಡಿ ಫೈಲ್ ಮಾಡಿದ ತಕ್ಷಣ ಡಿವೋರ್ಸ್ ಸಿಗಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಹಾಗಲ್ಲ ಸರ್, ಇದೆಲ್ಲ ಮನೇಲೇ ಸೆಟ್ಲ್ ಆಗುವಂಥ ವಿಚಾರ. ಇದಕ್ಕೆ ಕೋರ್ಟ್ ಮೆಟ್ಲು ಹತ್ತೋದು ಬೇಡ ಅನ್ನೋದು ನನ್ನ ಉದ್ದೇಶ ಸರ್. ಅಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸೂರ್ಯ ಅವ್ರು ಎಂಥ ಮನುಷ್ಯ, ಎಂಥ ಫ್ಯಾಮಿಲಿ ಅವ್ರದ್ದು ಅಂತ. ಆರ್ತಿ ಅವ್ರ ಬಗ್ಗೆ ಕೂಡ ಜನರಲ್ಲಿ ಒಳ್ಳೆ ಒಪಿನಿಯನ್ ಇದೆ ಸರ್. ಅಂಥವ್ರು ಕೋರ್ಟ್ ಮೆಟ್ಲು ಹತ್ತೋದು ಬೇಡ ಅಲ್ಲ ಸರ್, ಅಲ್ವಾ? ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು ಯಂಗ್ ಮ್ಯಾನ್. ಐ ವಿಶ್ ನೀವು ಈ ಕೆಲಸದಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಕೂಡ ಬೇಕು. ಆದರೆ ನಾನೊಂದು ಸಣ್ಣ ಸಹಾಯ ಮಾಡ್ಬೋದು ಅಷ್ಟೇ. ಈ ಕೇಸನ್ನು ನಾನು ಹೋಲ್ಡ್ ಮಾಡ್ಬೋದೇ ಹೊರತು ಕಂಪ್ಲೀಟ್ ಪ್ರೋಸೆಸ್ಸನ್ನು ನಿಲ್ಲಿಸೋಕ್ಕಾಗಲ್ಲ.
ದಯವಿಟ್ಟು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್, ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಆಲ್ ರೈಟ್, ನಾ ಎರಡೂ ಕಡೆ ಪೇಪರ್ಸ್ನ ರೆಡಿ ಮಾಡಿರ್ತೀನಿ, ಆದರೆ ಡಿಸ್ಪ್ಯಾಚ್ ಮಾಡಿರಲ್ಲ. ನೋಡೋಣ, ಇದು ಯಾವುದು ಇಲ್ದೇ ಅವರಿಬ್ರು ಒಂದಾಗ್ತಾರೆ ಅಂದರೆ ನನಗೂ ಕೂಡ ಖುಷಿನೇ. ಗುಡ್ ಲಕ್ ಮ್ಯಾನ್, ಬರ್ತೀನಿ.